ಏನಪ್ಪಾ ಶಿವಪ್ರಸಾದ ಭಾಳ ಹಾರಾಡ್ಲಿಕ್ಕತ್ತಿಯಲ್ಲ? ಯಾಕ ನನ್ನ ಮದುವೆಯಾಗಿ ಹೊಸದಾಗಿ ನಿಮ್ಮ ಮನೆಗೆ ಇಟ್ಕೊಂಡಿದ್ದೆ ಅಂದಿದ್ದ ಕೋಮಿಗೆ ಬಂದ ಅವ ನಿನಗ? ಸರ್ ಅದಕ್ಕೂ ಇದಕ್ಕೂ ಏನ್ ಸರ್ ಸಂಬಂಧ? ಪಾಪ ಹೆಣ್ಮಗಳು, ಅವ್ರ ಪರವಾಗಿ ಮಾತಾಡ್ತಿದ್ದೀನಿ ಅಷ್ಟೇ. ಓ ಶಿವ ಸರ್, ಸ್ಟಾಪ್ ಇಟ್. ನಾನು ಹೇಳಿದ್ನಾ ನಿಮ್ಗೆ ನನಗೆ ಹೆಲ್ಪ್ ಮಾಡಿ ಅಂತ, ಅಥವಾ ನನ್ನ ಪರವಾಗಿ ನೋಟ್ ಮಾಡ್ಕೊಳ್ಳಿ ಅಂತ ಕೇಳಿದ್ನಾ? ನಿಮ್ದೆಷ್ಟಿದೆ ಅಷ್ಟು ನೋಡ್ಕೊಳ್ಳಿ. ಫಾರ್ ಗಾಡ್ ಸೇಕ್ ನನ್ನ ವಿಚಾರಕ್ಕೆ ಬರಬೇಡಿ. ಯಾವಾಗ್ಲೂ ಬೇರೆಯವ್ರ ವಿಚಾರಕ್ಕೆ ಮೂಗ್ ತೋರಿಸ್ತಿರಲ್ಲ. ನಿಮಗೆ ಏನು ಅನ್ಸೋದೇ ಇಲ್ವಾ? ಶಿವಪ್ರಸಾದ್, ಆಕಿ ಕೊಟ್ಟಿದ್ ಮರ್ಯಾದೆ ಸಾಕ ನಿನಗ? ಇಡೀ ಮೀಟಿಂಗ್ ಸತ್ಯನಾಶ ಮಾಡಿದಲು. ಗೆಟ್ ಔಟ್ ಐಸೆ. ಗೆಟ್ ಔಟ್ ಐಸೆ. ಯು ಇಡಿಯಟ್. ಕೆಲ್ಸಕ್ಕೆ ಬರದು. ಸಾರಿ ಸರ್. ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ನಾರಿ ದೇವತಾ. ಆ ಮನುಸ್ಮೃತಿ ಎಷ್ಟು ಚೆನ್ನಾಗಿದೆಯಮ್ಮ. ಮಾವಯ್ಯ, ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಖುಷಿ ಪಡ್ತೀವಿ. ನೋಡಮ್ಮ, ಹೆಣ್ಣನ್ನು ಎಲ್ಲಿ ಪೂಜಿಸ್ತಾರೋ, ಎಲ್ಲಿ ಗೌರವಿಸ್ತಾರೋ ಅಲ್ಲಿ ಸಕಲ ದೇವತೆಗಳು ವಾಸವಾಗಿರ್ತಾರೆ ಅಂತ ಮನುಸ್ಮೃತಿ ಹೇಳಿದೆಯಮ್ಮ. ಅದೇ ಮನು ಹೆಣ್ಮಕ್ಳಿಗೆ ಸ್ವತಂತ್ರ ಕೊಡಬಾರ್ದು ಅಂತಾನೂ ಬರ್ದಿದ್ದಾರಲ್ವ ಮಾವಯ್ಯ? ಗೌರಿ, ನಿನಗೀಗ ಅರ್ಥ ಆಗದೆ ಇರ್ಬೋದು, ಆದರೆ ವಿಷಯ ಏನು ಗೊತ್ತಾ? ನಮ್ಮ ಸನಾತನ ಧರ್ಮದ ಪರಂಪರೆಯಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥಗಳಿರುತ್ತೆ. ಹೆಣ್ಣನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು ಅಂತ ಹೇಳಿರೋರೆ ಹೆಣ್ಣನ್ನ ಪೂಜಿಸ್ಬೇಕು ಅಂತಾನೂ ಹೇಳಿದ್ದಾರೆ. ಅದರ ಅರ್ಥ ಏನು? ನೋಡಮ್ಮ, ನಮ್ಮಲ್ಲಿ ಪೂಜೆಗೆ ಯೋಗ್ಯಳಾದವಳು ಇದ್ದಾಳೆ, ಹಾಗೇನೆ ಸ್ವತಂತ್ರನ ದುರುಪಯೋಗ ಪಡಿಸ್ಕೊಂಡು ಹೆಣ್ಣು ಇದ್ದಾಳೆ. ಆದರೆ ಯಾರ್ಯಾರಿಗೆ ಏನೇನು ಸಲ್ಲಬೇಕು ಅದೇ ಸಲ್ಲುತ್ತೆ ಅಂತ ಅದರ ಅರ್ಥ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಏನಕ್ಕ, ಹೆಣ್ಣಾಗಿ ನೀನೇ ಇದಕ್ಕೆ ಸಪೋರ್ಟ್ ಮಾಡ್ತೀಯಲ್ಲ? ಬಂಡೆ ಹೇಳ್ಬೇಕು, ಸಿಡ್ದೆ ಹೇಳ್ಬೇಕು, ಪ್ರೊಟೆಸ್ಟ್ ಮಾಡ್ಬೇಕು, ನಾವು ಪ್ರಗತಿಪರರು ಅಂತ ತೋರಿಸ್ಬೇಕು. ಗೌರಿ, ಪೂರ್ತಿ ತಿಳ್ಕೊಂಡಿರೋರು ಯಾರು ಈ ತರ ಮಾತಾಡಲ್ಲ. ಹಿಂದಿನ ಕಾಲದವ್ರು ಮಾಡಿರೋದೆಲ್ಲ ನಮ್ ಒಳ್ಳೇದಕ್ಕೆ. ಮೊದ್ಲು ಅದನ್ನ ಅರ್ಥ ಮಾಡ್ಕೊ. ಹಾಯ್ ತಾತ, ಹಾಯ್ ಚಿಕ್ಕಮ್ಮ, ಹಾಯ್ ಅಮ್ಮ. ಅಲ್ಲೇ ಇರು, ಹತ್ರ ಬರ್ಬೇಡ. ಯಾಕಮ್ಮ ತಿಂಗಳಲ್ಲಿ 3-4 ದಿನ ಹೀಗೆ ಇರ್ತೀಯ? ಯಾರನ್ನೂ ಮುಟ್ಟಿಸ್ಕೊಳ್ಳಲ್ಲ, ಯಾರ ಜೊತೆನೂ ಕೂತ್ಕೊಳ್ಳೋದೇ ಇಲ್ಲ. ಏನಾಗಿದೆ ನಿನ್ಗೆ? ಅಕ್ಕ, ಏನಕ್ಕ ಇದು? ಮಕ್ಕಳು ನಿನ್ನಿಂದ ದೂರ ಇರ್ಬೇಕಾ? ಮನ್ಸಾದ್ರೂ ಹೇಗ್ ಬರುತ್ತೆ ನಿನಗೆ? ಈ ಟೈಮಲ್ಲಿ ದೂರ ಇರಬೇಕು ಅಂತ ಹೇಳಿರೋದೆ ನಮ್ಮಿಂದ ಬೇರೆಯವ್ರಿಗಾಗ್ಲಿ ಬೇರೆಯವರಿಂದ ನಮ್ಗಾಗ್ಲಿ ಇನ್ಫೆಕ್ಷನ್ಸ್ ಆಗ್ಬಾರ್ದು ಅಂತ. ಈ ಟೈಮು ಅಂದ್ರೆ ಯಾವ ಟೈಮು? ಲೇ, ಇದೆಲ್ಲ ಹೆಣ್ಮಕ್ಳು ಸಮಸ್ಯೆ ಕಣೋ. ಹೆಣ್ಮಕ್ಳ ಸಮಸ್ಯೆ ಅಂದ್ರೆ ಪ್ರಾಬ್ಲಮ್ ಏನು? ಸರಿ ನನ್ಗೆ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ನೀನ್ ದೊಡ್ಡವನಾದ್ಮೇಲೆ ನಿನ್ಗೆಲ್ಲವೂ ಅರ್ಥ ಆಗತ್ತೆ. ಈಗ ಸುಮ್ನಿರು ನೀನು. ಇಲ್ಲ ಇಲ್ಲ, ನಂಗೆ ಈಗ್ಲೇ ಗೊತ್ತಾಗ್ಬೇಕು. ನಾನು ನಿನ್ ಹತ್ರ ಬರ್ಬೇಕು. ನಂಗದೆಲ್ಲ ಗೊತ್ತಿಲ್ಲ, ನಂಗ ಅಮ್ಮ ಬೇಕು ಅಷ್ಟೇ. ಅಮ್ಮ ರಜಾ ಕಣೋ. ನಮಗೂ ಸಂಡೇಸ್ ರಜಾ ಇರುತ್ತೆ, ಹಾಗಂತ ನಾವ್ ಯಾರನ್ನೂ ಏನ್ ಮುಟ್ಟಿಸ್ಕೊಳ್ಳೋದೇ ಇಲ್ವಾ? ಸಿಗದೆ ಇರೋರು ಕೂಡ ರಜಾ ದಿನ ಸಿಗೋಣ ಅಂತಾರೆ. ಆದ್ರೆ ಅಮ್ಮ ಯಾಕೆ ನಂಗೆ ರಜಾ ದಿನ ಸಿಗ್ತಿಲ್ಲ? ಅಯ್ಯೋ ದೇವ್ರೆ ದೇವ್ರೆ. ನೀನ್ ಹೋಗಿ ಕೈಕಾಲು ಮುಖ ತೊಳ್ಕೊ ಹೋಗು, ನಡಿ. ಮಾವ, ಇವ್ನು ಇಲ್ಲೇ ಇದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾನೆ. ಕರ್ಕೊಂಡು ಹೋಗಿ. ಹೇಳ್ದಷ್ಟು ಕೇಳೋ. ಶೂ ಬಿಚ್ಚಾಕು. ನನಗೆ ಇವತ್ತು ಘಟೋತ್ಕಚನ ಕತೆ ಹೇಳ್ತೀನಿ. ಅವನು ಎಂಥ ಪರಾಕ್ರಮಿ ಗೊತ್ತಾ? ನೋಡು, ಒಂದು ಸತಿ ಏನಾಗೋಯ್ತು ಅಂದರೆ, ಅಯ್ಯೋ ಅಯ್ಯೋ ಅಯ್ಯೋ, ಅವನು ಬೆಟ್ಟದ ಮೇಲೆ ನಿಂತ್ಕೊಂಡು. ಅಕ್ಕ, ಯಾಕೆ ಈ ವಿಷಯನೆಲ್ಲ ಮುಚ್ಚಿಡ್ತೀಯ? ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿರ್ಬೇಕು. ಯಾಕೆ ನೀನ್ ಹೇಳ್ಕೊಳಲ್ಲ? ಇದ್ರ ಬಗ್ಗೆ ಮಕ್ಕಳಿಗೆ ಈಗಲೇ ಎಜುಕೇಟ್ ಮಾಡಬೇಕು. ಆಗ ಅವರು ಬೆಳೆದು ದೊಡ್ಡವರಾದ್ಮೇಲೆ ಅವ್ರ ಲೈಫ್ ಪಾರ್ಟ್ನರ್ ಜೊತೆ ಯಾವ ಟೈಮಲ್ಲಿ ಹೇಗಿರ್ಬೇಕು ಅಂತ ತಿಳ್ಕೊತಾರೆ. ನೀವೇನು ಹೇಳ್ದೆ ಹೆಣ್ಮಕ್ಳು ಸಮಸ್ಯೆ ಅಂತ ಹೇಳಿ ತೇಲಿಸ್ಬಿಡ್ತೀರಾ. ಆಕ್ಚುಲಿ ಇದು ಲೈಫ್ ಪ್ರೊಸೆಸ್ಸು, ಸಮಸ್ಯೆ ಅಲ್ಲ. ಇದನ್ನ ಸಮಸ್ಯೆ ಅಂತ ಮಾಡಿರೋದು ಈ ಗಂಡ್ಮಕ್ಳು. ಇದು ಹೆಣ್ಮಕ್ಳು ಸಮಸ್ಯೆ ಅಲ್ಲ, ಗಂಡ್ಮಕ್ಳು ಸಮಸ್ಯೆ ಅಂತ ಕರಿಬೇಕು. ನೋಡು ಗೌರಿ, ಎಲ್ಲರೂ ಅವ್ರವ್ರಿಗೆ ತೋಚಿದ್ದನ್ನೇ ಮಾಡೋದು.
ನನಗೆ ನನ್ನಮ್ಮ ಏನು ಹೇಳ್ಕೊಟ್ಟಿದ್ದಾಳೋ ನಾ ಅದನ್ನ ಪಾಲಿಸ್ತಿದ್ದೀನಿ ಅಷ್ಟೇ. ಇದ್ರಲ್ಲಿ ಬೇರೆ ಏನೂ ಇಲ್ಲ. ಹಿಂಗೆ ಹೋದ್ರೆ ಹೆಣ್ಮಕ್ಳೆಲ್ಲ ಹಿಂಗೆ ಮೂಲೆಯಲ್ಲಿ ಕೂತಿರ್ಬೇಕಾಗತ್ತೆ. ಗಂಡ್ ಮಕ್ಳೆಲ್ಲ ಆರಾಮಾಗಿ ಊರ್ ಸುತ್ಕೊಂಡಿರ್ತಾರೆ. ಏನ ಟೈಮು ಚೆನ್ನಾಗಿಲ್ಲ. ಎಲ್ಲೋ ಸ್ಮೆಲ್ ಬರ್ತಾ ಇದೆ, ಯಾರೋ ಬೇಜಾನ್ ಉರ್ಕೊಂಡಿರಂಗಿದೆ. ಹಲೋ ಬಾಸ್ಕಿ, ನೀನ್ ನನ್ನ ಬಗ್ಗೆನೇ ಹೇಳ್ತಾ ಇದೀಯ ಅಂತ ನನ್ಗೆ ಅರ್ಥ ಆಗ್ತಾ ಇದೆ. ಅಲ್ಲ, ನಾನು ಏನ್ ತಪ್ಪು ಮಾಡ್ದೆ? ಪಾಪ ಹೆಣ್ಮಗಳು ಏನೋ ಸಮಸ್ಯೆಯಲ್ಲಿದ್ದಾರೆ, ಅವ್ರ ಪರವಾಗಿ ಮಾತಾಡ್ದೆ. ಅದಕ್ಕೆ ಮಾರ್ಗಿ ಮೇಡಮ್ ಎಲ್ಲಾರ ಮುಂದೆ ನನ್ನ ಎಷ್ಟು ಅವಮಾನ ಮಾಡ್ಬಿಟ್ರು. ಭಗವಂತ ಯಾವಾಗಲೂ ಹೇಳ್ತಾ ಇರ್ತಾನೆ, ಒಬ್ರಿಗೆ ನಾವು ಸಹಾಯ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ. ನಾನು ಮಾಡಕ್ ಹೋದೆ, ಕೂಗಿಸ್ಕೊಂಡೆ. ಇನ್ಮೇಲೆ ಯಾರಿಗೂ ಒಳ್ಳೇದ್ ಮಾಡಲ್ಲ. ಶಿವು, ಇರ್ಲಾರ್ದೆ ಇರ್ಬೇ ಬಿಟ್ಕೊಂಡು ಒಬ್ಳು ಹೆಂಗಸಿನ ಕೈಲಿ ಬಾಯಿಗೆ ಬಂದಂಗ್ ಬೈಸ್ಕೊಳ್ಳೋದು ಬೇಕಿತ್ತ? ಲೇ ಬಾಸ್ಕಿ, ಬಾಯಿಗಳು ಮುಚ್ಕೊಂಡಿರಪ್ನೆ. ಬೇರೆಯವ್ರು ಬಿದ್ರ ನಗ್ಗಳು, ಬೇರೆಯವ್ರು ಸೋತ್ರ ನಗ್ಗಳು. ನಿನ್ ಜೀವನಗಳಲ್ಲಿ ನೀನ್ ಬೆಳೆದೇ ಇಲ್ವೋ, ಸೋಲೋದೇ ಇಲ್ವೋ? ಬಾಸ್ಕಿ ಸರ್, ಪ್ರೇಮದ ಕಾಣಿಕೆ ಪಿಕ್ಚರ್ ಅಲ್ಲಿ ಅಣ್ಣವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸಹಜವೇ ನಡೆವನು ಎಡವುವುದು ಅಂತ. ಬಿಡು ರಾಮಯ್ಯ, ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ, ಆಗದೆ ಇರೋರ್ಗೆ ಅನುಭವ ಆಗುತ್ತೆ. ಅಲ್ಲ ಏನ ಅಡ್ಗೆ ಮಾಡಕ್ ಆಗ್ತಿಲ್ಲ ಅಂತ ಫೋನ್ ಮಾಡಿದ್ಯಾ? ಏಯ್, ನನ್ ತಲೆ ಕೆಡಿಸ್ಬೇಡ. ನಮ್ ಬರೋ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿರ್ಬೇಕು. ಇಲ್ಲ ಅಂದ್ರೆ ಎಬ್ಬೆಟ್ಟಲ್ಲೇ ತುಳು ಸಾಯಿಸ್ಬಿಡ್ತೀನಿ. ಮಡ್ಕಪ್ಪನ ರಾಮಯ್ಯ, ನನ್ನ ಹೆಂಡತಿ ನನಗೆ ಆವಾಜ್ ಹಾಕ್ದಂಗೆ ನೀನ್ ನಿನ್ ಹೆಂಡತಿಗೆ ಆವಾಜ್ ಹಾಕ್ತಿದ್ಯಾ? ಅಷ್ಟೊಂದು ಧೈರ್ಯನಾ? ಬೈದೆ ಇನ್ನೇನ್ ಮಾಡ್ಲಿ ಸರ್, ಈ ಹೆಂಗಸರು ಇದೊಂದು ಆಟ ಮಾಡ್ಕೊಂಬಿಟ್ಟವ್ರೆ. ತಿಂಗಳಲ್ಲಿ 3 ದಿವಸ ನೀರ್ ಹಾಕೊಂಡಿದೀನಿ ಅಂತ ನಮ್ಮನ್ನ ಯಾಮಾರಿಸಿ ಚೆನ್ನಾಗಿ ಉಂಡು ದಬಾಕೋತಾರೆ. ಅದಕ್ಕೆ ಬೈದು ಮಡಗಿದ್ದೀನಿ. ತಪ್ಪು ಮಾತಾಡ್ತಾ ಇದೆಯಾ ರಾಮಯ್ಯ, ತಪ್ಪು ಮಾತಾಡ್ತಾ ಇದೆಯಾ? ಈ ಟೈಮಲ್ಲಿ ಹೆಂಗಸರಿಗೆ ತುಂಬಾ ರೆಸ್ಟ್ ಬೇಕಾಗುತ್ತೆ. ಮುಟ್ಟು ಅಂದ್ರೆ ಅಷ್ಟು ಸುಲಭ ಅಲ್ಲ ರಾಮಯ್ಯ. ಸುಮ್ಮನೆ ಶಿವಪ್ನೆ, ನೀನೇನು ಒಳ್ಳೆ ಅಸಹ್ಯಗಳು ಮಾಡ್ಕೊಂಡು. ಏನೋ ಅಸಹ್ಯನ? ಏನ್ ಬಾಬು ಹಿಂಗ್ ಮಾತಾಡ್ತಾ ಇದೀಯಾ? ನಾವ್ ಎಲ್ಲಿಂದ ಬಂದಿದೀವಿ? ಈ ಜಗತ್ ಸೃಷ್ಟಿ ಆಗಿರೋದು ಎಲ್ಲಿಂದ? ನೀನ್ ಅದನ್ನ ಅಸಹ್ಯ ಅನ್ನೋದು ಒಂದೇ, ಇಡೀ ಸೃಷ್ಟಿನ ಅಸಹ್ಯ ಅನ್ನೋದು ಒಂದೇ. ಹೋಗ್ಲಿ ಬಿಡೋ, ಅದ್ರ ಬಗ್ಗೆ ಮಾತಾಡೋದಕ್ಕೂ ವಾಕರ್ಕೆ ಬರುತ್ತೆ. ಆಹಾ, ಈ ಮಾತನ್ನ ನಿನ್ ಹೆಂಡತಿ ಹತ್ರನೋ ನಿನ್ ತಾಯಿ ಹತ್ರನೋ ಅಕ್ಕಂಗಿರ ಹತ್ರನೋ ಹೇಳಿದಿದ್ರೆ ಕಪಾಳಕ್ಕೆ ಬಿದ್ದಿರೋದು. ಇಲ್ಲ, ಈ ಗಂಡಸರಿಗೆ ನಮ್ ನೋವು ಅರ್ಥ ಆಗಲ್ಲ ಅಂತ ಪಾಪ ಅವ್ರಿಗವರೇ ನೋವು ತಿಂದಿರೋರು. ನಿಮ್ಗೆಲ್ಲ ಕಪಾಳಕ್ಕೆ ಬಿದ್ದಿದ್ರೆ ಗೊತ್ತಾಗಿರೋದು ಆ ನೋವು ಏನು ಅಂತ. ಸರ್, ನಮ್ ದೇಶದಲ್ಲಿ ಇದ್ರ ಬಗ್ಗೆ ಯಾರು ಸರ್ ಓಪನ್ ಆಗಿ ಮಾತಾಡ್ತಾರೆ? ನೀವು ಮಾತಾಡ್ತಿದ್ದೀರಾ ಅಷ್ಟೇ. ನಮ್ ದೇಶದ ಬಗ್ಗೆ ತಿಳ್ಕೊಂಡವರು ಯಾರು ಹೀಗ್ ಮಾತಾಡಲ್ಲ ರಾಮಯ್ಯ. ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಹಾ, ಅಸ್ಸಾಂ ರಾಜ್ಯದಲ್ಲಿ ಒಂದು ಮಂದಿರ ಇದೆ, ಕಾಮಾಖ್ಯ ಮಂದಿರ ಅಂತ. ನೀವೆಲ್ಲ ಮುಟ್ಟು ಅಂದ್ರೆ ಅಸಹ್ಯ ಅಂತ ಹೇಳ್ತಾ ಇದೀರ ಅಲ್ವಾ? ಅಲ್ಲಿ ಮುಟ್ಟನ್ನ ಹಬ್ಬದ ತರ ಆಚರಣೆ ಮಾಡ್ತಾರೆ. ಏನಪ್ಪನೆ ಆಚರಣೆಗಳು ಮಾಡ್ತಾರೋ? ಅದೇಂಗಪ್ಪ? ನಾನು ಎಷ್ಟು ಓದ್ಕೊಂಡಿದ್ದೀನೋ ಅಷ್ಟು ಹೇಳ್ತೀನಿ. ಪುರಾಣದ ಪ್ರಕಾರ ಸತೀದೇವಿ ಬೆಂಕಿಗೆ ಆಹುತಿಯಾದಾಗ ಶಿವ ತನ್ನ ಪತ್ನಿಯ ದೇಹವನ್ನ ಹಿಡ್ಕೊಂಡು ರೌದ್ರ ರೂಪ ತಾಳ್ತಾನೆ. ಆಗ ಮಹಾವಿಷ್ಣು ಎಲ್ಲಿ ಸೃಷ್ಟಿ ವಿನಾಶ ಆಗ್ಬಿಡುತ್ತೋ ಅಂತ ತನ್ನ ಸುದರ್ಶನ ಚಕ್ರವನ್ನ ಬಿಟ್ಟು ಸತೀದೇವಿಯ ದೇಹವನ್ನ ತುಂಡುಗಳಾಗಿ ಮಾಡ್ತಾನೆ. ಆ ತುಂಡುಗಳು ಭೂಮಿಯ ಮೇಲೆ ಬೀಳುತ್ತೆ. ಹಾಗೆ ಬಿದ್ದ ತುಂಡುಗಳೇ ಈಗ 18 ಶಕ್ತಿಪೀಠಗಳಾಗಿರೋದು. ಸತೀದೇವಿಯ ದೇಹದಿಂದ ಬಿದ್ದ ಕೂದಲು ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ದೇವಿಯಾಗಿ ನಮ್ಮನ್ನ ಸಲಹುತ್ತಾ ಇದ್ದಾಳೆ. ಅದನ್ನ ಕ್ರೌಂಚ ಪೀಠ ಅಂತ ಕರೀತಾರೆ. ಅದೇ ರೀತಿ ನಮ್ಮ ದೇಶದಲ್ಲಿ 18 ಶಕ್ತಿಪೀಠಗಳು ಇದೆ. ಅದರಲ್ಲಿ ಯೋನಿ ಬಿದ್ದ ಜಾಗವೇ ಕಾಮಾಖ್ಯ ಮಂದಿರ. ಅಲ್ಲಿ ಯೋನಿ ಆಕಾರದ ಒಂದು ಬಂಡೆ ಇದೆ. ಪ್ರತಿ ವರ್ಷ ಬೇಸಿಗೆಯಲ್ಲಿ ಆ ತಾಯಿ ಮುಟ್ಟಾಗ್ತಾಳೆ ಅನ್ನೋ ನಂಬಿಕೆ ಇದೆ. ಇದಿಷ್ಟೇ ಅಲ್ಲ, ಆ ಟೈಮಲ್ಲಿ ಅಲ್ಲಿ ಹರಿಯೋ ಬ್ರಹ್ಮಪುತ್ರ ನದಿಯ ಬಣ್ಣ ಕೆಂಪಾಗಿರುತ್ತೆ. ಮುಟ್ಟಾದ್ರೆ
ಹೆಣ್ಮಕ್ಳು ಪೂಜೆನೇ ಮಾಡಲ್ಲ ಅಂತಿರಲ್ಲ, ಕಾಮಾಖ್ಯ ಮಂದಿರದಲ್ಲಿ ಮುಟ್ಟನ್ನ ಸಂಭ್ರಮಿಸ್ತಾರೆ. ಮೊದಲು ನಮ್ಮ ದೇಶ, ನಮ್ಮ ಸಂಸ್ಕೃತಿ, ಆಚಾರ ವಿಚಾರ ಇವುಗಳ ಬಗ್ಗೆ ತಿಳ್ಕೊಂಡು ಆಮೇಲೆ ಮಾತಾಡಿ. ಅದೇನೋ ನಮ್ಗೆ ಗೊತ್ತಿಲ್ಲ ಸರ್, ಯಾರು ನಮ್ಗೆ ಹೇಳ್ಕೊಟ್ಟಿಲ್ಲ ಸರ್. ನಮ್ಮ ತಾತ ನಮ್ಮ ಅಜ್ಜಿನ ಹೆಂಗ್ ನೋಡ್ಕೊಂಡ್ರು, ನಮ್ಮಪ್ಪ ನಮ್ಮ ಅಮ್ಮನ ಹೆಂಗ್ ನೋಡ್ಕೋತಾ ಇದ್ರು, ಹಂಗೆ ನಾನು ನನ್ನ ಹೆಂಡತಿನ ನೋಡ್ಕೋತಾ ಇದ್ದೀನಿ. ನನ್ನ ಮಗನೂ ಅವನ ಹೆಂಡತಿನ ಹಂಗೆ ನೋಡ್ಕೊಳಕ್ ಹೇಳ್ತೀನಿ. ಏನ್ ಮಾತಾಡ್ತಾ ಇದೀಯ ರಾಮಯ್ಯ? ಇಬ್ರು ಹೆಂಡ್ತೀರ್ ನಿನಗೆ. ಹೆಂಡತಿ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ನಿನಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಬಾಬು, ಇವತ್ತು ಒಂದು ಆರ್ಟಿಕಲ್ ಓದ್ದೆ. ಮುಟ್ಟಿನ ನೋವನ್ನ ತಡ್ಕೊಳಕ್ಕಾಗದೆ ಒಂದು ಹೆಂಗಸು ಆತ್ಮಹತ್ಯೆ ಮಾಡ್ಕೊಂಡ್ಲಂತೆ. ಆ ಆರ್ಟಿಕಲ್ ಓದ್ತಾ ಇದ್ರೆ ನನಗೆ ತುಂಬಾ ಸಂಕಟ ಆಯ್ತು. ಅಲ್ಲ, ಆ ಟೈಮಲ್ಲಿ ಹೆಂಗಸರು ಅನುಭವಿಸೋ ನೋವು ಮುಂದೆ ಗಂಡಸರು ಅನುಭವಿಸೋ ನೋವು ಏನೇನೂ ಅಲ್ಲ. ಅಯ್ಯೋ, ನೀನ್ ಖಾಲಿ ಆಗ್ಬಿಟ್ಟಿದ್ಯಲ್ಲ, ನಾನೇ ಎದ್ದೋಗಿ ತಗೊಂಡ್ಬಿಡ್ಲಾ? ಬೇಡ, ಮುಟ್ಟಕ್ಕೆ ಹೋಗಲ್ಲ. ಅಯ್ಯೋ ದೇವ್ರೆ, ತುಂಬಾ ಬಾಯಾರಿಕೆ ಆಗ್ತಿದ್ಯಾ. ಈ ಬೆಕ್ಕಳಿಗೆ ಬೇರೆ ನಿಲ್ಬೇಕಲ್ಲ. ಗಿರ್ಜಾವ್ರೆ, ಗಿರ್ಜಾವ್ರೆ, ಸಂಧ್ಯಾವ್ರೆ. ಓ ಏನ್ರಿ ಗಿರ್ಜಾ, ರಜನಾ? ಒಂದ್ಸಲ ಡೈನಿಂಗ್ ಟೇಬಲ್ ಮೇಲೆ ನೀರಿದೆ ತಂದ್ಕೊಡ್ರಿ. ಸರಿ, ಬಂದೇರಿ. ತಗೊಳ್ರಿ. ಅಬ್ಬಾ, ಈಗ ಸಮಾಧಾನ ಆಯ್ತು. ಸರಿಯಾದ ಟೈಮ್ಗೆ ದೇವ್ರು ಬಂದಾಗ ಬಂದ್ರಿ. ದೇವ್ರು ಬಂದಂಗ ಅಲ್ಲ ಗಿರ್ಜಾ, ದೇವ್ರ ಪ್ರಸಾದ ತಗೊಂಬಂದಿದ್ದೀನಿ. ನಮ್ಮ ಅತ್ತೆ ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲ, ಅದಕ್ಕೆ ಪ್ರಸಾದ ಕೊಡೋಣ ಅಂತ ತಗೊಂಬಂದೆ. ನೀವು ನೋಡಿದ್ರೆ ಸರಿ, ಇವಾಗ ಇದನ್ನೆಲ್ಲ ಇಡ್ಲಿ? ಅಲ್ಲೇ ಟೇಬಲ್ ಮೇಲೆ ಇಟ್ಟಿರಿ, ಮಾವ ಬಂದ್ಮೇಲೆ ತಗೊಳಕ್ ಹೇಳ್ತೀನಿ. ಅಂಕಲ್ ಎಲ್ಲೋದ್ರು? ಬಂದೆ ಕಣಮ್ಮ, ಬಂದೆ. ವಾಕಿಂಗ್ ಹೋಗಿದ್ದೆ ಕಣಮ್ಮ. ಅರೆ, ಏನು ಪ್ರಸಾದ ತಂದ್ಬಿಟ್ಟಿದ್ಯಾ? ನೀನು ಈಗ ಪ್ರಸಾದ ತಂದಿದ್ಯಾ, ಆದರೆ ನಿಮ್ಮ ಆಂಟಿ ನನಗೆ ಪ್ರಸಾದ ಕೊಟ್ಟು 40 ವರ್ಷ ಆಯ್ತು. ಏನು ಪ್ರಸಾದ ಕೊಟ್ಟು 40 ವರ್ಷ ಆಯ್ತಾ? ಇನ್ನೂ ಹಾಳಾಗಿಲ್ವಾ? ಅದು ಹಾಳಾಗೋದು ಇಲ್ಲ, ದಿನ ಕಳ್ತಾಗೂ ಚೆನ್ನಾಗೇ ಆಗ್ತಾ ಇದೆ. ಅಂದ್ರೆ ಸಂಧ್ಯಾ ಅವರೇ, ಅವ್ರು ಹೇಳ್ತಿರೋದು ನಮ್ಮ ಯಜಮಾನ್ರು ಶಿವಪ್ರಸಾದ್ ಅವ್ರ ಬಗ್ಗೆ. ಓ, ಏನಂಕಲ್ ನೀವು ಇಷ್ಟು ಜೋಕ್ ಮಾಡ್ತೀರಾ? ಇರ್ಲಿ ಬಿಡಮ್ಮ. ನಾ ಗಿರಿಜಾ, ಪ್ರಸಾದ ನೀನು ಮುಟ್ಲಿಲ್ಲ ತಾನೆ? ಅಲ್ಲ ಅಂಕಲ್, ನೀವಾದ್ರೂ 3 ದಿನ ಕೂರ್ಸಿದ್ದೀರಾ, ಆದ್ರೆ ನಮ್ಮನೇಲೂ ಇದ್ದಾರೆ ರಾಕ್ಷಸರು. ನನ್ನ ಹೆಂಡತಿ ರಜಾ ಆಗಿದ್ದಾಳ, ನನ್ನ ಸೊಸೆ ರಜಾ ಆಗಿ ಎಷ್ಟು ನೋವು ಅನುಭವಿಸ್ತಿದ್ದಾಳೆ ಅಂತ ಒಂದು ಅರ್ಥ ಆಗಲ್ಲ. ನನಗಂತೂ ಆ ಟೈಮಲ್ಲಿ ಪ್ರಾಣನೇ ಹೋದಂಗಾಗುತ್ತೆ. ಒಂದು 5 ನಿಮಿಷ ಕೂಡ ಕೂರಕ್ಕೂ ಬಿಡಲ್ಲ ಗೊತ್ತಾ. ತುಂಬಾ ನೋವು ಜಾಸ್ತಿ ಆಗಿ ಹಾಗೆ ಗೋಡೆಗೆ ಹೊರ್ಕೊಂಡು ಕಣ್ಣು ಮುಚ್ಚಿದ್ರೆ ಸಾಕು, ಕಿರ್ಚಾಡ್ತಾರೆ, ಕೂಗಾಡ್ಬಿಡ್ತಾರೆ. ನಮ್ ನೋವು ಆ ದೇವ್ರಿಗೆ ಎಲ್ಲಿ ಮುಟ್ಟುತ್ತೆ ಗಿರ್ಜಾ? ನೊಂದ್ಕೋಬೇಡ ತಾಯಿ, ಭಗವಂತ ಇದ್ದಾನೆ, ಎಲ್ಲ ಸರಿ ಹೋಗುತ್ತೆ. ಇದು ಸರಿ ಹೋಗುವಂತ ವಿಷಯ ಅಲ್ಲ ಮಾವ. ಎಲ್ರು ನನ್ನ ಗಂಡನ ಥರ ಯೋಚನೆ ಮಾಡೋದನ್ನ ಕಲಿಬೇಕು, ಆಗ ಸರಿ ಹೋಗ್ಬೋದೇನೋ. ನಾನು, ಸಂಧ್ಯಾ ಅವರು, ಹೀಗೆ ಸುಮಾರಷ್ಟು ಹೆಣ್ಮಕ್ಳು ನೋವು ಅನುಭವಿಸ್ತಾನೆ ಇದ್ದಾರೆ. ಆದ್ರೆ ನೋವನ್ನ ಕೇಳಿಸ್ಕೊಳ್ಳೋ ಕಿವಿಗಳಿಲ್ಲ ಅಷ್ಟೆ. ಈಗ ಓಕೆನೇನಮ್ಮ? ಸ್ವಲ್ಪ ಪರವಾಗಿಲ್ಲ ಸರ್, ಬಟ್ ಈ ಬಾಸ್ ಹೊರಗಡೆ ಹೋಗೋಕೆ ಬಿಡ್ತಾ ಇಲ್ಲ. ಏನ್ ಮಾಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ. ನಾನಾದ್ರೂ ಹೊರಗೆ ಹೋಗಿ ಬರೋಣ ಅನ್ಕೊಂಡ್ರೆ ನನ್ನೂ ಬಿಡ್ತಾ ಇಲ್ಲ. ಇವ್ರು ಯಾಕೆ ಹೀಗೆ ನಿರ್ದಾಕ್ಷಿಣ್ಯವಾಗಿ ನಡ್ಕೋತಾ ಇದ್ದಾರೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಹೋಗ್ಲಿ ಬಿಡಿ ಸರ್, ಹೆಣ್ಣಾಗಿ ಹುಟ್ಟಿದ್ಮೇಲೆ ಇದನ್ನೆಲ್ಲ ಅನುಭವಿಸ್ಲೇಬೇಕಲ್ವಾ. ಎಷ್ಟೊಂದು ಜನ ನನ್ನ ಫ್ರೆಂಡ್ಸು ಬೇರೆ ರೀಸನ್ ಹೇಳಿದ್ರೆ ರಜಾ ಕೊಡಲ್ಲ ಅಂತ ಈ ರೀಸನ್ಸ್ ಹೇಳ್ಕೊಂಡು ರಜಾ ಹಾಕೊಳ್ತಾರೆ. ಆದರೆ ನಾನು
ಈಗ ಆಲ್ರೆಡಿ ಅಮ್ಮನ ಹಾಸ್ಪಿಟಲ್ ವಿಚಾರವಾಗಿ ತುಂಬ ರಜಾ ತಗೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಈ ಪರಿಸ್ಥಿತಿಯಲ್ಲೂ ಆಫೀಸಿಗೆ ಬರಲೇಬೇಕಾಗಿದೆ. ಕೆಲವರಿಗಂತೂ ಈ ಟೈಮಲ್ಲಿ ತುಂಬಾ ಹಿಂಸೆ ಆಗುತ್ತೆ ಸರ್. ಇನ್ಫ್ಯಾಕ್ಟ್ ತುಂಬ ಪೇನ್ ಆಗುತ್ತೆ. ಐ ಆಮ್ ಸಾರಿ ಸರ್. ನನ್ನ ತಂದೆ ಅಂತ ಅಂದ್ಕೊಂಡು ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಬೇರೆ ಇನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ನೀನೇನು ಮುಜುಗರ ಪಟ್ಕೋಬೇಡಮ್ಮ. ನನಗೂ ಇಬ್ಬರು ಹೆಣ್ಮಕ್ಳಿದ್ದಾರೆ. ಮುಂಚೆಯಿಂದನೂ ಇದು ಹೀಗೇನೇನಮ್ಮ? ಇಲ್ಲ ಸರ್, ಮುಂಚೆ ಎಲ್ಲ ತುಂಬ ನಾರ್ಮಲ್ ಆಗೇ ಇರ್ತಾ ಇತ್ತು. ಆಮೇಲೆ ಈ ಆಫೀಸ್ ಟೆನ್ಷನ್ಸ್, ಕಮಿಟ್ಮೆಂಟ್ಸ್, ಇದೆಲ್ಲ ಒತ್ತಡಗಳಿಂದ ಆ ಡೇಟ್ ಬರ್ತಿದೆ ಅಂದ್ರೇ ಭಯ ಶುರುವಾಗೋಗುತ್ತೆ. ಕೆಲವೊಂದ್ಸಲ ಆಫೀಸ್ಗೆ ಬರಲೇಬೇಕಾದಂಥ ಸಿಚುವೇಶನ್ಸು ಅಥವಾ ಇವೆಂಟ್ಸ್, ಫಂಕ್ಷನ್ಸ್, ಈ ಟೈಮಲ್ಲೆಲ್ಲ ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ದೆ. ಆ ಕೆಮಿಕಲ್ ಎಫೆಕ್ಟಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಈಗ ತುಂಬಾ ಕಷ್ಟ ಆಗ್ತಿದೆ ಸರ್. ಈ ವಿಷಯದಲ್ಲಿ ನಾವೇನೂ ಮಾಡೋಕ್ಕಾಗಲ್ಲಮ್ಮ. ನೀನೇ ಸ್ಟ್ರಾಂಗ್ ಆಗಬೇಕು. ಆದರೆ ನಿನ್ನೆ ಸಿಟ್ಟನ್ನ ಶಿವ ಮೇಲೆ ತೋರಿಸಿದ್ದು ನಂಗೆ ಯಾಕೋ ಸರಿ ಕಾಣಲಿಲ್ಲಮ್ಮ. ಪಾಪ ಶಿವ್. ಅಯ್ಯೋ, ಏನಪ್ಪ ಮಾಡೋದು? ಮನೆ ಬೇರೆ ತುಂಬ ದೂರ ಇದೆ. ಕಾಲ್ ಮಾಡೋಣ ಅಂದರೆ ಮೊಬೈಲು ಇಲ್ಲ. ಓ, ಗಿರಿದು ಇವತ್ತು ಲಾಸ್ಟ್ ಡೇ. ಹೋಗ್ಬೇಕಾದ್ರೆ ರೋಸ್ ತೊಗೊಂಡೋಗ್ಬಿಡ್ತೀನಿ. ರೋಸ್ ನೋಡಿದ ತಕ್ಷಣ ಫುಲ್ಲು ಖುಷಿ ಆಗ್ಬಿಡ್ತಾಳೆ. ಪಾಪ 3 ದಿವಸದಿಂದ ನಮ್ಮಿಂದ ದೂರ ಇದ್ಲು. ಅದೆಷ್ಟು ನೋವು ಅನ್ಭವಿಸಿದ್ಲೋ ಏನೋ. ರೋಸ್ ವಿಲ್ ಕ್ರಿಯೇಟ್ ಮ್ಯಾಜಿಕ್. ಭಗವಂತ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅಯ್ಯೋ, ಇಷ್ಟೊಂದು ಜನ ಓಡಾಡ್ತಿದ್ದಾರೆ. ಇವಾಗ ನನ್ನ ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಯಾರಿಗೆ ಫೋನ್ ಮಾಡಿದ್ರು ಓಡ್ ಬಂದ್ಬಿಡ್ತಾರೆ. ಕಾಲ್ ಮಾಡಕ್ ಫೋನೇ ಇಲ್ವಲ್ಲ. ಭಗವಂತ, ಏನಾದರೂ ಹೆಲ್ಪ್ ಮಾಡು ಪ್ಲೀಸ್. ಹಾ ಬರ್ತಾ ಇದ್ದೀನಿ. ಆಂಟಿ, ಆಂಟಿ ಇಲ್ಲಿ. ಏನಮ್ಮ? ಸ್ವಲ್ಪ ಅದಕ್ಕೆ ಫೋನ್ ಕೊಡ್ತೀರಾ? ಹೌದಾ? ಎಂಥ ಪರಿಸ್ಥಿತಿಲಿದೆಯಮ್ಮ? ನನ್ನ ಗಂಡಂಗೆ ಬೇರೆ ಹುಷಾರಿಲ್ಲ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಸ್ವಲ್ಪ ಬೇಗ ಮಾಡಿಕೊಟ್ಬಿಟ್ಟ. ಶೋ, ಅಮ್ಮ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅಪ್ಪಂಗೆ ಮಾಡ್ಕೊಡ್ತೀನಿ. ಅಯ್ಯೋ, ನಾನು ಈ ಪರಿಸ್ಥಿತಿಲಿ ಇರಲಿಲ್ಲ ಅಂತಿದ್ರೆ ನಾನೇ ನಿನ್ನ ಕರ್ಕೊಂಡೋಗಿ ಆಟೋದಲ್ಲಿ ಮನೆಗೆ ಬಿಡ್ತಿದ್ದೆ ಕಂದ. ಸ್ವಲ್ಪ ಬೇಗ ಮಾಡ್ಕೊಡಪ್ಪ. ಏನಾಯ್ತಪ್ಪ? ಅಪ್ಪ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಯ್ಯೋ, ನಾನು ಹಾಸ್ಪಿಟ್ಲಿಗೆ